Hi students. So previous ಕ್ಲಾಸಲ್ಲಿ ನಾವು ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ರಿವ್ಯಾಲ್ಯೂಷನ್ ಅಕೌಂಟ್ ಫಾರ್ಮೇಟ್ ಕಂಪ್ಲೀಟ್ ಆಗಿದೆ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಫಾರ್ಮೇಟ್ ಕಂಪ್ಲೀಟ್ ಆಗಿದೆ. ಸೊ ಈಗ ನ್ಯೂ ಬ್ಯಾಲೆನ್ಸ್ ಶೀಟ್. ಸೊ ನ್ಯೂ ಬ್ಯಾಲೆನ್ಸ್ ಶೀಟ್ ಅಂತಲೇ ಬರೀಬೇಕು. ಅವರು ಓಲ್ಡ್ ಬ್ಯಾಲೆನ್ಸ್ ಶೀಟ್ ಕೊಟ್ಟಿರ್ತಾರೆ ಪ್ರಾಬ್ಲಮಲ್ಲಿ. ಸೊ ನಾವೇನು ಪ್ರಿಪೇರ್ ಮಾಡಬೇಕು, ನ್ಯೂ ಬ್ಯಾಲೆನ್ಸ್ ಶೀಟ್ನ ಪ್ರಿಪೇರ್ ಮಾಡಬೇಕು. ಕ್ಲಿಯರ್. ಸೊ ಲಾಸ್ಟ್ ಸ್ಟೆಪ್ ನೋಡಿ. ಸೊ ರಿವ್ಯಾಲ್ಯೂಷನ್ ಅಕೌಂಟ್ ಫಾರ್ಮೇಟ್, ಸೆಕೆಂಡ್ ಒನ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಫಾರ್ಮೇಟ್ ನೋಡಿದ್ದೀರಾ. ಸೊ ಥರ್ಡ್ ಒನ್ ಈಗ ಬ್ಯಾಲೆನ್ಸ್ ಶೀಟ್ ನೋಡೋಣ. ಸೊ ಬ್ಯಾಲೆನ್ಸ್ ಶೀಟ್ಗೆ ಹೋಗೋ ಮುಂಚೆ ಸೊ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡೋಣ. ಸೊ ಪ್ರೀವಿಯಸ್ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀವಲ್ಲ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ. ಸೊ ಏನೇನು ತೊಗೋಬೇಕು, ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಫಸ್ಟ್ ಒನ್. ಸೊ ಬ್ರಾಡ್ ಡೌನಲ್ಲಿ ಅಮೌಂಟ್ಸ್ ಯಾವ ತೊಗೋಬೇಕು, ಓಲ್ಡ್ ಪಾರ್ಟ್ನರ್ಸ್ ಇರ್ತಾರೆ. ಸೊ ಅಡ್ಮಿಷನ್ ಅಂದ್ರೇ ಓಲ್ಡ್ ಪಾರ್ಟ್ನರ್ಸ್ ಇಬ್ಬರು ಇರ್ತಾರೆ, ನ್ಯೂ ಪಾರ್ಟ್ನರ್ ಒಬ್ಬರು ಜಾಯ್ನ್ ಆಗ್ತಾರೆ. ಈ ಪ್ರಾಬ್ಲಮಲ್ಲಿ ಎ ಬಿ ಅನ್ನೋರು ಓಲ್ಡ್ ಪಾರ್ಟ್ನರ್, ಸಿ ಅನ್ನೋರು ನ್ಯೂ ಪಾರ್ಟ್ನರ್. ಸೊ ಬ್ರಾಡನ್ನ ತೊಗೊತೀರಾ, ಇಲ್ಲಿ ಓಲ್ಡ್ ಪಾರ್ಟ್ನರ್ಸು ಕ್ಯಾಪಿಟಲ್ ಅಮೌಂಟ್ಸ್ ಮಾತ್ರ ತೊಗೋಬೇಕು. ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಮೌಂಟ್, ನ್ಯೂ ಪಾರ್ಟ್ನರ್ಗೆ ಕ್ಯಾಪಿಟಲ್ ಅಮೌಂಟ್ ತೊಗೋಬಾರ್ದು. ಅರ್ಥ ಆಗ್ತಿದೆಯಾ? ಸೊ ನ್ಯೂ ಪಾರ್ಟ್ನರ್ ಕ್ಯಾಪಿಟಲ್ ಅಮೌಂಟ್ ಬರೀಬೇಕು ಅಂದರೆ ಬೈ ಬ್ಯಾಂಕ್ ಆರ್ ಕ್ಯಾಶ್ ಅಂತ ತೊಗೋಬೇಕು. ಬೈ ಬ್ಯಾಂಕ್ ಆರ್ ಕ್ಯಾಶ್ ಅಂತ ತೊಗೊಂಡು ನ್ಯೂ ಪಾರ್ಟ್ನರ್ ಕ್ಯಾಪಿಟಲ್ ಅಮೌಂಟ್ ತೊಗೋಬಾರ್ದು. ಅರ್ಥ? ಸೊ ಆಲ್ರೆಡಿ ನಿಮಗೆ ನ್ಯೂ ಪಾರ್ಟ್ನರ್ ಓನ್ಲಿ ಟೂ ಥಿಂಗ್ಸ್ ಬ್ರಿಂಗ್ ಮಾಡ್ತಾರೆ. ಒಂದು ಬಂದು ಕ್ಯಾಪಿಟಲ್ ಅಮೌಂಟ್, ಇನ್ನೊಂದು ಬಂದು ಗುಡ್ ವಿಲ್. ಸೊ ಎರಡೇ ಥಿಂಗ್ಸ್ ಅವ್ರು ಬ್ರಿಂಗ್ ಮಾಡೋದು ಯಾರು, ನ್ಯೂ ಪಾರ್ಟ್ನರ್. ನೋಡಿ ಬ್ರಾಡ್ನಲ್ಲಿ ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಮೌಂಟ್ ಬರೀಬೇಕು ಬೈ ಬ್ಯಾಂಕ್ ಆರ್ ಕ್ಯಾಶ್. ಸೊ ಓಲ್ಡ್ ಪಾರ್ಟ್ನರ್ಸ್ ಇಸ್ ಸ್ಮಾಲ್ ಡ್ಯಾಶ್, ನ್ಯೂ ಪಾರ್ಟ್ನರ್ ಕಲಮಲ್ಲಿ ಸೊ ನ್ಯೂ ಪಾರ್ಟ್ನರ್ ಕ್ಯಾಪಿಟಲ್ ಅಮೌಂಟ್ ತೊಗೋಬೇಕು. ಅರ್ಥ ಇದೆಯಾ? ಸೊ ನೆಕ್ಸ್ಟ್ ಒನ್ ಬೈ ರಿಸರ್ವ್ ಫಂಡ್. ಸೊ ರಿಸರ್ವ್ ಫಂಡಲ್ಲಿರುತ್ತೆ, ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿರುತ್ತೆ. ರಿಸರ್ವ್ ಫಂಡಲ್ಲಿರುತ್ತೆ, ಓಲ್ಡ್ ಬ್ಯಾಲೆನ್ಸ್ ಶೀಟ್. ಇದು ಓಲ್ಡ್ ಬ್ಯಾಲೆನ್ಸ್ ಶೀಟ್ ಲಾಯಬಿಲಿಟಿ ಸೈಡ್ ಇರುತ್ತೆ. ರಿಸರ್ವ್ ಫಂಡ್ ಇದ್ದರೆ ಡಿಸ್ಟ್ರಿಬ್ಯೂಟ್ ಮಾಡ್ತೀರಾ, ಇಲ್ಲಾಂದರೆ ಇಲ್ಲ. ಸೊ 5500 ಏನು ಮಾಡಬೇಕು, ಓಲ್ಡ್ ಪಾರ್ಟ್ನರ್ಸ್ಗೆ ರೇಷಿಯೋ ಅಲ್ಲಿ, ಓಲ್ಡ್ ರೇಷಿಯೋ ಅಲ್ಲಿ. ಸೊ ಓಲ್ಡ್ ರೇಷಿಯೋ ಮೀನ್ಸ್ ಇದು 3:2 ರೇಷಿಯೋ ಕೊಟ್ಟಿರ್ತಾರೆ ಟೂ ಪಾರ್ಟ್ನರ್ಸು. ಆ ರೇಷಿಯೋಲ್ಲಿ ಏನು ಮಾಡ್ತೀರಾ, ಡಿಸ್ಟ್ರಿಬ್ಯೂಷನ್ ಮಾಡ್ತೀರಾ. 3:2 ಅಲ್ಲಿ ಏನು ಮಾಡ್ತೀರಾ, ಡಿಸ್ಟ್ರಿಬ್ಯೂಷನ್ ಮಾಡ್ತೀರಾ ರಿಸರ್ವ್ ಫಂಡ್. ಅದೇ ರೀತಿ ಗುಡ್ ವಿಲ್ ಅಷ್ಟೇ. ಸೊ ನ್ಯೂ ಪಾರ್ಟ್ನರ್ ಗುಡ್ ವಿಲ್ ಬ್ರಿಂಗ್ ಮಾಡಿರ್ತಾರೆ 8500 ಆ 10 ಸಮಥಿಂಗ್ ಎಷ್ಟಾದರೂ ಬ್ರಿಂಗ್ ಮಾಡಲಿ, ಅದನ್ನೇನು ಮಾಡ್ತೀರಾ ನೀವು ಓಲ್ಡ್ ಪಾರ್ಟ್ನರ್ಸ್ಗೆ ಓಲ್ಡ್ ರೇಷಿಯೋ ಅಲ್ಲಿ ಡಿಸ್ಟ್ರಿಬ್ಯೂಷನ್ ಮಾಡ್ತೀರಾ. ಓಕೆ, ನ್ಯೂ ಪಾರ್ಟ್ನರ್ ಯಾವುದೇ ರೀತಿ ಬರೋದಿಲ್ಲ, ಓನ್ಲಿ ಒನ್ ಥಿಂಗ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಮೌಂಟ್ ಮಾತ್ರ ಬರೀತಾರೆ ಅಷ್ಟು. ಅದು ಬಿಟ್ಟು ಬೇರೆ ಏನು ಡಿಸ್ಟ್ರಿಬ್ಯೂಷನ್ ಬರೋದಿಲ್ಲ ನ್ಯೂ ಪಾರ್ಟ್ನರ್ಗೆ. ಸೊ ಅದನ್ನು ನೆನಪಲ್ಲಿ ಇಟ್ಕೋಬೇಕು. ಗುಡ್ ವಿಲ್ ಏನು ಮಾಡ್ತೀರಾ, ಸೊ ಸೇಮ್ ಡಿಸ್ಟ್ರಿಬ್ಯೂಟ್ ಮಾಡ್ತೀರಾ. ಮತ್ತು ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಂತ ಬರ್ದಿದ್ದೀನಿ, ಪ್ರಾಫಿಟ್ ಅಂತ ಬರ್ದಿದ್ದೀನಿ. ಸೊ ನೀವು ರಿವ್ಯಾಲ್ಯೂಯೇಷನ್ ಅಕೌಂಟ್ ಮಾಡಿದಾಗ ನಿಮಗೆ ಪ್ರಾಫಿಟ್ ಬಂದರೆ ಕ್ರೆಡಿಟ್ ಸೈಡ್ ತೊಗೊಂಡಿರ್ತೀರಾ. ಸೊ ಇಂಟರ್ ಚೇಂಜ್ ಆಗಿರುತ್ತಲ್ವಾ, ಸೊ ಅಲ್ಲಿ ಡಿಸ್ಟ್ರಿಬ್ಯೂಟ್ ಆಲ್ರೆಡಿ ಮಾಡಿರ್ತೀರ, ಅದನ್ನು ಇಲ್ಲಿ ಕಾಪಿ ಮಾಡಿ, ಅಲ್ಲಿ ಕಾಪಿ ಮಾಡಿ ಇಲ್ಲಿ ಪೇಸ್ಟ್ ಮಾಡಿ. ನೆಕ್ಸ್ಟ್ ನಿಮಗೆ ಬೈ P&L ಅಕೌಂಟ್ ಅಂತ ಹೇಳಿದ್ದೀನಿ. ಸೊ ಇದು P&L ಯಾವ ರೀತಿ ಇರುತ್ತೆ, ಇದು ಎಲ್ಲಿರುತ್ತೆ, ಇದು ಬ್ಯಾಲೆನ್ಸ್ ಶೀಟ್ ಐಟಮ್. ಇದು ಯಾವ ಐಟಮ್, ಇದು ಬ್ಯಾಲೆನ್ಸ್ ಶೀಟ್ ಐಟಮಲ್ಲಿರುತ್ತೆ. ಸೊ ಐದರ್ ಲ್ಯಾಬಿಲಿಟಿ ಸೈಡ್ ಕೊಡ್ಬೋದು, ಇಲ್ಲಾಂದರೆ ಅಸೆಟ್ ಸೈಡ್ ಕೊಡ್ಬೋದು. ನೋಡಿ ಲ್ಯಾಬಿಲಿಟಿ ಸೈಡ್ ಕೊಟ್ಟಾಗ P&L ಅಕೌಂಟ್ ಅಂತ, ಅದನ್ನ ಎಲ್ಲಿ ತೊಗೋಬೇಕು, ಅದನ್ನು ಕ್ರೆಡಿಟ್ ಸೈಡ್ ತೊಗೊತೀರಾ. ಅದೇ ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ನಿಮಗೆ ಅಸೆಟ್ ಸೈಡ್ ಕೊಟ್ಟರೆ P&L ಅಕೌಂಟ್ ಅಂತ, ಅದನ್ನು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಎಲ್ಲಿ ತೊಗೊತೀರಾ, ಡೆಬಿಟ್ ಸೈಡ್ ತೊಗೊತೀರಾ. ಸೊ ನೆನಪಲ್ಲಿ ಇಟ್ಕೋಬೇಕು, P&L ಕೊಟ್ಟಾಗ ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ P&L ಅಂತ ಕೊಟ್ಟಾಗ ಅದು ಬಂದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗುತ್ತೆ. P&L ಕೊಟ್ಟಾಗ ಎಲ್ಲಿ ಟ್ರಾನ್ಸ್ಫರ್ ಆಗುತ್ತೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಕೊಟ್ಟಾಗ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಗೆ ಅದನ್ನು ಟ್ರಾನ್ಸ್ಫರ್ ಮಾಡಬೇಕು ಅಂತ ನೆನಪಿಟ್ಕೋಬೇಕು. ಮತ್ತು ರಿಸರ್ವ್ ಫಂಡು ಅಷ್ಟೇ, ರಿಸರ್ವ್ ಫಂಡ್ ಎಲ್ಲಿ ಟ್ರಾನ್ಸ್ಫರ್ ಮಾಡಬೇಕು, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು. ರಿಮೈನಿಂಗ್ ಎಲ್ಲ ಬ್ಯಾಲೆನ್ಸ್ ಶೀಟ್ಗೆ ಹೋಗುತ್ತೆ, ರಿಮೈನಿಂಗ್ ಇವೆಲ್ಲನೂ ಬ್ಯಾಲೆನ್ಸ್ ಶೀಟ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಬಟ್ ಟೂ ಥಿಂಗ್ಸ್ ನೆನಪಲ್ಲಿ ಇಟ್ಕೋಬೇಕು. ಒಂದು ಬಂದು ಜನರಲ್ ರಿಸರ್ವ್ ಎಲ್ಲಿಗೆ ಹೋಗುತ್ತೆ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಗೆ ಹೋಗುತ್ತೆ. ಅದೇ ರೀತಿ P&L ಅಕೌಂಟ್ ಕೊಟ್ಟಾಗ ಐದರ್ ಲ್ಯಾಬಿಲಿಟಿ ಸೈಡ್ ಕೊಡ್ಬೋದು, ಐದರ್ ಅಸೆಟ್ ಸೈಡ್ ಕೊಡ್ಬೋದು. ಸೊ ಅದು ಎಲ್ಲೇ ಕೊಡಲಿ ಅದನ್ನೇ ನಾವು ಎಲ್ಲಿಗೆ ಟ್ರಾನ್ಸ್ಫರ್ ಮಾಡಬೇಕು, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ನೋಡಿ ಇಲ್ಲಿ ಮತ್ತು ರಿವ್ಯಾಲ್ಯೂಯೇಷನ್ ಅಕೌಂಟ್ ಲಾಸ್ ಅಂತ ಬರ್ದಿದ್ದೀನಿ. ಸೊ ನೀವು ರಿವ್ಯಾಲ್ಯೂಯೇಷನ್ ಅಕೌಂಟ್ ಮಾಡಿದಾಗ ಲಾಸ್ ಬಂದಿದ್ರೆ ನಿಮಗೆ ಕ್ರೆಡಿಟ್ ಸೈಡ್ ಬಂದಿರುತ್ತೆ, ಲಾಸ್ ಅಂತ ಕ್ರೆಡಿಟ್ ಸೈಡ್ ಬಂದಿರುತ್ತೆ. ಅದನ್ನೇನು ಮಾಡ್ತೀರಾ, ಇಂಟರ್ಚೇಂಜ್, ಇಲ್ಲಿ ಕ್ರೆಡಿಟ್ ಸೈಡ್ ಇರೋದನ್ನು ಅಲ್ಲಿ ಡೆಬಿಟ್ ಸೈಡ್ಗೆ ಬರುತ್ತೆ. ಟು ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಂತ ಬರೆದು ಏನು ಅಮೌಂಟ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ ಅದನ್ನು ಬರೀಬೇಕು. ನೆಕ್ಸ್ಟ್ P&L ಅಕೌಂಟ್. ಸೊ ನಿಮ್ಗೆ P&L ಅಕೌಂಟ್ ಅಸೆಟ್ ಸೈಡ್ ಕೊಟ್ಟಿದ್ದಾರೆ ಬ್ಯಾಲೆನ್ಸ್ ಶೀಟಲ್ಲಿ, ಅದನ್ನು ಇಂಟರ್ಚೇಂಜ್ ಮಾಡ್ತೀರಾ. ಮತ್ತು ಸೊ ರಫ್ ವರ್ಕ್ ಮಾಡ್ಕೊತೀರಾ ಟೋಟಲ್ ಅಮೌಂಟ್ನ. ಮತ್ತು ಹೈಯೆಸ್ಟ್ ಅಮೌಂಟಿಂದ ಸ್ಮಾಲ್ ಅಮೌಂಟ್ ಲೆಸ್ ಮಾಡಿದ್ರೆ ನಿಮ್ಗೆ ಏನು ಬರುತ್ತೆ, ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್ ಬರುತ್ತೆ. ಇದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಮೌಂಟ್, ಇದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಮೌಂಟ್. ಅರ್ಥ ಆಗ್ತಿದೆಯಲ್ವಾ? ನೆಕ್ಸ್ಟ್ ನೀವು ಗುಡ್ ವಿಲ್ ಬಗ್ಗೆ ಹೇಳಿದೆ, ನೆನಪಲ್ಲಿ ಇದೆಯಲ್ವಾ? ಸೊ ಗುಡ್ ವಿಲ್ ಟ್ರೀಟ್ಮೆಂಟ್ ಓನ್ಲಿ 3 ಕೇಸಸ್ ನಡೆಯುತ್ತೆ. ಒಂದು ಬಂದು ರಿಟೈನ್ಡ್, ಇನ್ನೊಂದು ಬಂದು ಆಫ್ ಆಫ್ ದ ಗುಡ್ ವಿಲ್ ರಿಟರ್ನ್ ಆಫ್, ಥರ್ಡ್ ಒನ್ ಫುಲ್ಲಿ ರಿಟರ್ನ್ ಆಫ್ ಆರ್ ವಿತ್ಡ್ರಾನ್. ಸೊ ವಿತ್ಡ್ರಾನ್ ಗುಡ್ ವಿಲ್ ಅಂತ ಕೊಟ್ಟರು ಫುಲ್ಲಿ ವಿತ್ಡ್ರಾನ್ ಅಂತ ನೀವು ಕನ್ಸಿಡರ್ ಮಾಡಬೇಕು. ಆಫ್ ಆಫ್ ವಿತ್ಡ್ರಾನ್ ಕೊಟ್ಟಾಗ ಪರ್ಟಿಕ್ಯುಲರ್ ಮೆನ್ಷನ್ ಮಾಡ್ತಾರೆ, ಆಫ್ ಆಫ್ ದ ಗುಡ್ ವಿಲ್ ವಿತ್ಡ್ರಾನ್ ಅಂತ.
ಸೊ ರಿಟೈನ್ ಅಂದರೆ ಅರ್ಥ ಏನು? ಸೊ ಬಿಸ್ನೆಸ್ಸಲ್ಲೇ ಗುಡ್ ವಿಲ್ ಇದೆ ಅಂತ, ವಿತ್ಡ್ರಾ ಇಲ್ಲ ಅಂತ. ರಿಟೈನ್ ಮೀನ್ಸ್ ಸ್ಟೇಬಲ್ ಆಗಿದೆ ಅಂತ ಗುಡ್ ವಿಲ್. ಸೆಕೆಂಡ್, ಹಾಫ್ ಆಫ್ ದಿ ಗುಡ್ ವಿಲ್ ರಿಟರ್ನ್ ಆಫ್ ಅಂದರೆ, ಸೊ ಗುಡ್ ವಿಲ್ಲಲ್ಲಿ 50% ರಿಟರ್ನ್ ಆಫ್ ಆಗ್ತಾ ಇದೆ ಅಂತ. ಗುಡ್ ವಿಲ್ಲಲ್ಲಿ 50% ರಿಟರ್ನ್ ಆಫ್ ಆಗ್ತಾ ಇದೆ ಅಂತ. ಸೊ ಫುಲ್ಲಿ ವಿತ್ಡ್ರಾನ್ ಅಂದರೆ, ಸೊ ಪಾರ್ಟ್ ಆಫ್ ಗುಡ್ ವಿಲ್ ಏನಿದೆ, ಸೊ ಪೂರ್ತಿಯಾಗಿ ರಿಟರ್ನ್ ಆಫ್ ಆಗ್ತಾ ಇದೆ ಅಂತ. ಇಲ್ಲಿರೋ ಪೂರ್ತಿ ಗುಡ್ ವಿಲ್ ಏನಾಗ್ತದೆ, ಡೆಬಿಟ್ ಸೈಡ್ ಬರ್ಕೊಂಡು ರಿಟರ್ನ್ ಆಫ್ ಆಗ್ತಿದೆ ಅಂತ ಬರ್ಕೋಬೇಕು. ಸೊ ಆಲ್ರೆಡಿ ಇಲ್ಲಿ ಎಕ್ಸಾಂಪಲ್ ಬರ್ದಿದ್ದೀನಲ್ವಾ, ಸೊ ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡಾಕ್ತೀನಿ ಇದು. ಸೊ ರಿಟೈನ್ ಅನ್ನು ಕೊಟ್ಟಾಗ ಗುಡ್ ವಿಲ್ ಏನು ಮಾಡ್ತೀರಾ? ಸೊ ಗುಡ್ ವಿಲ್ 3 ಕೇಸಲ್ಲಿ ಅವ್ರು ಯಾವುದೇ ಕೇಸ್ ಕೊಳ್ಳಿ, ನೀವು ಗುಡ್ ವಿಲ್ ಹೇಳಿದ್ದೀನಿ, ಗುಡ್ ವಿಲ್ ಫಸ್ಟ್ ಥಿಂಗ್ ಕ್ರೆಡಿಟ್ ಸೈಡ್ ತೊಗೊಬಿಡ್ಬೇಕು. ಅರ್ಥಾಗ ಗುಡ್ ವಿಲ್ ಏನು ಮಾಡಬೇಕು, ಕ್ರೆಡಿಟ್ ಸೈಡ್ ತೊಗೊಂಡು ಯಾವ ಅಮೌಂಟ್ ಏನಿರುತ್ತೆ ಆ ವ್ಯಾಲ್ಯೂನ ಓಲ್ಡ್ ಪಾರ್ಟ್ನರ್ಸ್ಗೆ ಡಿಸ್ಟ್ರಿಬ್ಯೂಷನ್ ಮಾಡಬೇಕು. ಇದು ಫಸ್ಟ್ ಸ್ಟೆಪ್. ನೀವು ಅವ್ರು ಯಾವುದೇ ಕೇಸ್ ಕೊಳ್ಳಿ, 3 ಕೇಸಲ್ಲಿ ಯಾವುದಾದ್ರೂ ಕೊಳ್ಳಿ, ಸಂಬಂಧ ಇಲ್ಲ. ಫಸ್ಟ್ ಸ್ಟೆಪ್ ಏನು ಮಾಡಬೇಕು, ನೀವು ಕ್ರೆಡಿಟ್ ಸೈಡ್ ತೊಗೋಬೇಕು ಬೈ ಗುಡ್ ವಿಲ್ ಅಂತ ಓಲ್ಡ್ ಪಾರ್ಟ್ನರ್ಸ್ಗೆ ಡಿಸ್ಟ್ರಿಬ್ಯೂಷನ್ ಮಾಡಬೇಕು. ಸೊ ಮತ್ತೆ ಅವ್ರು ಏನು ಕೊಟ್ಟಿದ್ದಾರೆ, ರಿಟೈನ್ಡ್ ಕೊಟ್ಟರೆ ಪ್ರಾಬ್ಲಮಲ್ಲಿ, ಸೊ ಫರ್ದರ್ ಸ್ಟೆಪ್ ಏನಿಲ್ಲ, ಇದೇ ಒಂದು ಸ್ಟೆಪ್ಗೆ ಕಂಪ್ಲೀಟ್ ಆಗುತ್ತೆ, ಮತ್ತು ರಿಟರ್ನ್ ಆಫ್ ಏನೂ ಇರೋದಿಲ್ಲ. ಸಪೋಸ್ ಹಾಫ್ ಆಫ್ ದಿ ಗುಡ್ ವಿಲ್ ಕೊಟ್ಟಾಗ, ರಿಟರ್ನ್ ಆಫ್ ಕೊಟ್ಟಾಗ, ಸೊ ಸೇಮ್ ಗುಡ್ ವಿಲ್ನ ಡಿಸ್ಟ್ರಿಬ್ಯೂಟ್ ಮಾಡ್ತೀರಾ ಕ್ರೆಡಿಟ್ ಸೈಡ್, ಮತ್ತೆ ಏನು ಹೇಳ್ತೀರಾ ಹಾಫ್ ಆಫ್ ಹೇಳಿದಾಗ, ಮತ್ತು ಡೆಬಿಟ್ ಸೈಡ್ ಏನು ಮಾಡ್ತೀರಾ, ಡೆಬಿಟ್ ಸೈಡ್ ಹಾಫ್ ಆಫ್ ದ ಗುಡ್ ವಿಲ್ ರಿಟರ್ನ್ ಆಫ್. ಎಲ್ಲಿ 5,000 ಆಫ್ ಅಂದರೆ 2.5, ಬಿ ಯಲ್ಲಿ ಹಾಫ್ 5 ಅಂದರೆ 2.5, ಹಾಫ್ ಆಫ್ ಗುಡ್ ವಿಲ್ ರಿಟರ್ನ್ ಮಾಡ್ತೀರಾ ಇಲ್ಲಿ ಕ್ರೆಡಿಟ್ ಸೈಡ್. ಸರಿ, ಡೆಬಿಟ್ ಸೈಡ್ನ ರಿಟರ್ನ್ ಮಾಡ್ತೀರಾ. ಸೊ ಫುಲ್ಲಿ ವಿತ್ಡ್ರಾ ಅಂದಾಗ ಗುಡ್ ವಿಲ್ ಫಸ್ಟ್ ಸ್ಟೆಪ್, ಅವ್ರು ಏನೇ ಕೇಸ್ಕೊಳ್ಳಿ ಏನು ಮಾಡ್ತೀರಾ, ಫಸ್ಟ್ ಬರ್ದಿರ್ತೀರಾ. ಸೆಕೆಂಡ್ ಸ್ಟೆಪ್ ಏನು ಮಾಡ್ತೀರಾ, ಫುಲ್ಲಿ ವಿತ್ಡ್ರಾ. ಫುಲ್ಲಿ ಏನು ಅಮೌಂಟ್ ಇದೆಯೋ ಅದನ್ನು ನಾವೇನು ಮಾಡ್ತೀರಾ, ವಿತ್ಡ್ರಾ ಮಾಡ್ತೀರಾ, ರಿಟರ್ನ್ ಆಫ್ ಮಾಡ್ತೀರಾ. ಡೆಬಿಟ್ ಸೈಡ್ ಟು ಗುಡ್ ವಿಲ್ ಅಂತ ಬರ್ಕೊಂಡು ರಿಟರ್ನ್ ಆಫ್ ಮಾಡ್ತೀರಾ. ಫುಲ್ಲಿ ವಿತ್ಡ್ರಾ ಕೊಟ್ಟಾಗ, ಹಾಫ್ ಆಫ್ ಕೊಟ್ಟಾಗ 50%, ರಿಟೈನ್ಡ್ ಕೊಟ್ಟಾಗ ಆರ್ ಗುಡ್ ವಿಲ್ ಬಗ್ಗೆ ಏನು ಇನ್ಫಾರ್ಮೇಷನ್ನೇ ಕೊಟ್ಟಿಲ್ಲ ಅಂದ್ಕೊಡಿ, ಗುಡ್ ವಿಲ್ ಬಗ್ಗೆ ಫರ್ದರ್ ಇನ್ಫಾರ್ಮೇಷನ್ ಕೊಟ್ಟಿಲ್ಲ, ಜಸ್ಟ್ ಗುಡ್ ವಿಲ್ ಅಂತ ಕೊಟ್ಟಿದ್ದಾರೆ, ಫರ್ದರ್ ಇನ್ಫಾರ್ಮೇಷನ್ ಏನು ಕೊಟ್ಟಿಲ್ಲ ಅಂದ್ಕೊಡಿ, ಅವಾಗ ನೀವು ರಿಟೈನ್ಡ್ ಅನ್ನೋದು ವರ್ಡ್ನ ಕನ್ಸಿಡರ್ ಮಾಡಬೇಕು. ಸೊ ಅವಾಗ ರಿಟರ್ನ್ ಆಫ್ ಮಾಡೋಷ್ಟಿಲ್ಲ, ಜಸ್ಟ್ ಇದು ಒಂದು ಸ್ಟೆಪ್ಪಲ್ಲೇ ಕಂಪ್ಲೀಟ್ ಆಗುತ್ತೆ. ಸೊ ಇದು ಗುಡ್ ವಿಲ್ ಬಗ್ಗೆ. ನೆಕ್ಸ್ಟ್ ಬ್ಯಾಲೆನ್ಸ್ ಶೀಟ್ ಬಗ್ಗೆ. ಬ್ಯಾಲೆನ್ಸ್ ಶೀಟ್ ಫಾರ್ಮೆಟ್ ನೋಡಿ. ಸೊ ನಾನು ಇದೇ ಬ್ಯಾಲೆನ್ಸ್ ಶೀಟ್ಗೆ ಇದೆ ಪ್ರಾಬ್ಲಮನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ, ಫಾರ್ಮೆಟ್ನ ಸಿಂಪಲಾಗಿ ನೋಡಿ. ಲಯಬಿಲಿಟಿ ಸೈಡ್ ಇದೆ, ಅಸೆಟ್ ಸೈಡ್ ಇದೆ. ಸೊ 1 by 1 ತೊಗೊಂಡು ಹೋಗ್ತೀವಿ. ಲಯಬಿಲಿಟಿ ಸೈಡ್ನ ಬರ್ಕೊಂಡು ಹೋಗ್ತೀವಿ. ಸ್ಯಾಂಡ್ರಿ ಕ್ರೆಡಿಟರ್ಸ್ ಕೊಟ್ಟಿದ್ದಾರೆ. ಸೇಮ್ ಎವರಿ ಪ್ರಾಬ್ಲಮ್ಗೂ ಸೊ ಇದೇ ಸ್ಟೆಪ್ಸ್ ಇರುತ್ತೆ. ನೀವು ಓಲ್ಡ್ ಬ್ಯಾಲೆನ್ಸ್ ಶೀಟ್ನ ನೋಡಿಕೊಂಡು ನ್ಯೂ ಬ್ಯಾಲೆನ್ಸ್ ಶೀಟ್ನ ಪ್ರಿಪೇರ್ ಮಾಡ್ತಾ ಇರಬೇಕು. ಅರ್ಥ ಇದೆಯಾ? ಸೊ ನ್ಯೂ ಬ್ಯಾಲೆನ್ಸ್ ಶೀಟ್ ಯಾವ ರೀತಿ ಪ್ರಿಪೇರ್ ಮಾಡ್ತೀರಾ ಅಂದರೆ, ಫಾರ್ಮೆಟ್ ಓಲ್ಡ್ ಬ್ಯಾಲೆನ್ಸ್ ಶೀಟ್ನ ನೋಡಿಕೊಂಡು ನ್ಯೂ ಬ್ಯಾಲೆನ್ಸ್ ಶೀಟ್ನ ಪ್ರಿಪೇರ್ ಮಾಡ್ಕೊಂಡು ಹೋಗ್ತಾ ಇರಬೇಕು, ಸ್ಟೆಪ್ ಬೈ ಸ್ಟೆಪ್ ಅಷ್ಟೇ. ನೋಡಿ, ಈಗ ಸ್ಯಾಂಡ್ರಿ ಕ್ರೆಡಿಟರ್ಸ್ ಇದೆ. ಸ್ಯಾಂಡ್ರಿ ಕ್ರೆಡಿಟರ್ಸ್ ನೋಡಿ, ಇಲ್ಲಿ ಸ್ಯಾಂಡ್ರಿ ಕ್ರೆಡಿಟರ್ಸ್ ಅಂತ ಬರೆದು ಅವರು ವ್ಯಾಲ್ಯೂ 7,500 ಕೊಟ್ಟಿದ್ದಾರೆ. ಸ್ಯಾಂಡ್ರಿ ಕ್ರೆಡಿಟರ್ಸ್ ಬಗ್ಗೆ ಏನಾದರೂ ನಿಮಗೆ ಅಡ್ಜಸ್ಟ್ಮೆಂಟ್ಸಲ್ಲಿ ಬಂದಿದ್ರೆ ಅದನ್ನು ಎಲ್ಲಿ ತೊಗೊಳ್ತಾ ಇದ್ದೀರಿ? ಅಡ್ಜಸ್ಟ್ಮೆಂಟ್ಸ್ ಎಲ್ಲ ಮಾಡೋದು ಎಲ್ಲಿ? ರಿವ್ಯಾಲ್ಯೂಷನ್ ಎಲ್ಲ ಕಂಟ್ರೋಲ್ ಮಾಡ್ತೀರಾ. ನೋಡಿ, ಇಲ್ಲಿ ಡಿಸ್ಕೌಂಟ್ ಆನ್ ಕ್ರೆಡಿಟರ್ಸ್ ಇದೆಯಲ್ವಾ, ಡಿಸ್ಕೌಂಟ್ ಆನ್ ಕ್ರೆಡಿಟರ್ಸ್. ಇದರ ಕ್ರೆಡಿಟರ್ಸ್ ಬಗ್ಗೆ ಏನಾದರೂ ಅಡ್ಜಸ್ಟ್ಮೆಂಟ್ ಬಂದಿದ್ರೆ ಸೊ ಇನ್ಕ್ರೀಸ್ ಆಗಿ ಡಿಕ್ರೀಸ್ ಆಗಿರುತ್ತೆ. ನೋಡಿ, ಡಿಸ್ಕೌಂಟ್ ಆನ್ ಕ್ರೆಡಿಟರ್ಸ್ ಮೀನ್ಸ್ ಇಲ್ಲಿ ಏನಾಗಿದೆ ಅಂತ ಅರ್ಥ, ಲಯಬಿಲಿಟಿ ವ್ಯಾಲ್ಯೂ ಕಡಿಮೆ ಆಗಿದೆ ಅಂತ. ಅರ್ಥ ಇದೆಯಾ? ಸೊ ಏನು ಮಾಡಬೇಕು, ಕ್ರೆಡಿಟರ್ಸ್ ವ್ಯಾಲ್ಯೂ ತೊಗೋಬೇಕು. ಇಲ್ಲಿ ಇನ್ನರ್ ಕಾಲಮಲ್ಲಿ ಲೆಸ್ ಅಂತ ತೊಗೊಂಡು ಇಲ್ಲಿ ಲೆಸ್ ಮಾಡಿಬಿಟ್ಟು ಔಟರ್ ಕಾಲಮಲ್ಲಿ ಹೋಗಬೇಕು. ಸಪೋಸ್ ಕ್ರೆಡಿಟರ್ಸ್ ಬಗ್ಗೆ ಏನು ಇನ್ಫಾರ್ಮೇಷನ್ ಕೊಟ್ಟಿಲ್ಲ ಅಂದ್ಕೊಳ್ಳಿ ಫಾರ್ ಎಕ್ಸಾಂಪಲ್. ಸೊ ಸ್ಯಾಂಡ್ರಿ ಕ್ರೆಡಿಟರ್ಸ್ ವ್ಯಾಲ್ಯೂ ಏನಿದೆ ಸೇಮ್ ವ್ಯಾಲ್ಯೂನ ನೀವು ಔಟರ್ ಕಾಲಮಲ್ಲಿ ಹಾಕ್ಕೋಬೇಕು. ಅರ್ಥ ಆಗ್ತಿದೆಯಾ? ನೆಕ್ಸ್ಟ್ ಒನ್ ಜನರಲ್ ರಿಸರ್ವ್ ಇದೆ. ಸೊ ನಾವು ಜನರಲ್ ರಿಸರ್ವ್ ತೊಗೋಬಾರ್ದು. ಸೊ ರೀಸನ್ ಏನು ಹೇಳಿ, ಆಲ್ರೆಡಿ ನಾವು ಜನರಲ್ ರಿಸರ್ವ್ನ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ತೊಗೊಂಡಿದ್ದೀವಿ. ನೋಡಿ, ರಿಸರ್ವ್ ಫಂಡ್, ಜನರಲ್ ರಿಸರ್ವ್ ಆರ್ ರಿಸರ್ವ್ ಫಂಡ್ ಆಲ್ರೆಡಿ ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ತೊಗೊಂಡಿದ್ದೀವಿ. ಸೊ ನಿಮ್ಗೆ ಗೊತ್ತಲ್ವಾ, ಬ್ಯಾಲೆನ್ಸ್ ಶೀಟ್ ಐಟಮ್ಸ್ ಓನ್ಲಿ 1 time ಮಾತ್ರ ಬರುತ್ತೆ. ರಿಪೀಟ್ ಆಗುತ್ತೆ. ಅಡ್ಜಸ್ಟ್ಮೆಂಟ್ ಐಟಮ್ಸ್ 2 times ರಿಪೀಟ್ ಆಗುತ್ತೆ. ಕಾನ್ಸೆಪ್ಟ್ ಗೊತ್ತಲ್ವಾ? ಆಲ್ರೆಡಿ ಫಸ್ಟ್ ಇಯರಲ್ಲಿ ಫೈನಲ್ ಅಕೌಂಟ್ಸ್ ಮಾಡಿದ್ದೀರಾ. ಅಡ್ಜಸ್ಟ್ಮೆಂಟ್ 2 times ರಿಪೀಟ್ ಆಗುತ್ತೆ. ಬ್ಯಾಲೆನ್ಸ್ ಶೀಟ್ ಐಟಮ್ ಓನ್ಲಿ 1 time ರಿಪೀಟ್ ಆಗುತ್ತೆ. ಅಲ್ಲೇನಿತ್ತು ನಿಮಗೆ ಫೈನಲ್ ಅಕೌಂಟ್ಸಲ್ಲಿ ಟ್ರಯಲ್ ಬ್ಯಾಲೆನ್ಸ್ ಇತ್ತು. ಟ್ರಯಲ್ ಬ್ಯಾಲೆನ್ಸು ಮತ್ತು ಅಡ್ಜಸ್ಟ್ಮೆಂಟ್. ಟ್ರಯಲ್ ಬ್ಯಾಲೆನ್ಸ್ ಐಟಮ್ ಓನ್ಲಿ 1 time, ಅಡ್ಜಸ್ಟ್ಮೆಂಟ್ಸ್ 2 times ಅಲ್ವಾ? ಇಲ್ಲಿ ಸೇಮ್, ಇಲ್ಲಿ ಬ್ಯಾಲೆನ್ಸ್ ಶೀಟ್ ಇದೆ. ಬ್ಯಾಲೆನ್ಸ್ ಶೀಟ್ ಐಟಮ್ ಓನ್ಲಿ 1 time ಬರಬೇಕಷ್ಟೇ. ಅದೇ ಅಡ್ಜಸ್ಟ್ಮೆಂಟ್ ಐಟಮ್ಸು 2 times ಬರುತ್ತೆ. ಕ್ಲಿಯರ್? ಸೇಮ್ ಕಾನ್ಸೆಪ್ಟ್. ಸೊ ರಿಸರ್ವ್ ಫಂಡ್ ಆಲ್ರೆಡಿ ತೊಗೊಂಬಿಟ್ಟಿದ್ದೀವಿ ಪಾರ್ಟ್ನರ್ಸ್ ಕ್ಯಾಪಿಟಲ್, ಇಲ್ಲಿ ತೊಗೊಳ್ಳೋಷ್ಟಿಲ್ಲ. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ? ಕ್ಯಾಪಿಟಲ್ಸ್ ಕೊಟ್ಟಿದ್ದಾರೆ. ಕ್ಯಾಪಿಟಲ್ಸ್ ನೋಡಿ, ಕ್ಯಾಪಿಟಲ್ಸ್ ಕೊಟ್ಟಾಗ ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಕ್ಯಾಪಿಟಲ್ಸ್ ಮಾಡಿದ್ದೀವಿ. ಯಾರು? A, B, C 3 ಜನ ಪಾರ್ಟ್ನರ್ಸ್.
ಸೇಮ್ ಬರ್ಕೋಬೇಕು, ಎ ಬಿ ಸಿ ಇದರ ಬರ್ಕೊಂಡಾಗ ಇನ್ನರ್ ಕಾಲಮಲ್ಲಿ ಅಮೌಂಟ್ಸ್ ತೊಗೋಬೇಕು. ಕ್ಯಾಪಿಟಲ್ಸ್ ಅಮೌಂಟ್ ಅಂದಾಗ ನೀವು ಮತ್ತೆ ಈ ಕ್ಯಾಪಿಟಲ್ಸ್ ಕನ್ಸಿಡರ್ ಮಾಡೋಕ್ಕೆ ಹೋಗಬಾರ್ದು. 15,000 10,000 ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ಏನಿದೆಯೋ ಅದನ್ನು ತೊಗೊಳಕ್ಕೆ ಹೋಗಬಾರ್ದು. ಆನಂದದ್ದು 15 ಇದೆ, ಪರಮಾನಂದದ್ದು 10 ಇದೆ, ಮತ್ತು ಶಿವಾನಂದದ್ದು 10.5 ಇದೆ. ಸೊ ಓಲ್ಡ್ ಇದು ನ್ಯೂ ಬ್ಯಾಲೆನ್ಸ್ ಶೀಟ್ ಮಾಡುವಾಗ ನೀವು ವ್ಯಾಲ್ಯೂನ ಕನ್ಸಿಡರ್ ಮಾಡಬೇಕು. ಇದು ಓಲ್ಡ್ ವ್ಯಾಲ್ಯೂಸ್ ಕ್ಯಾಪಿಟಲ್ಸ್, ಇದು ಯಾವುದು ಓಲ್ಡ್ ಕ್ಯಾಪಿಟಲ್ಸ್. ನ್ಯೂ ಕ್ಯಾಪಿಟಲ್ಸ್ ಬರ್ಕೋಬೇಕು. ನ್ಯೂ ಕ್ಯಾಪಿಟಲ್ಸ್ ಎಲ್ಲಿರುತ್ತೆ? ಆಲ್ರೆಡಿ ನೀವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಪ್ರಿಪೇರ್ ಮಾಡಿರ್ತೀರಲ್ವಾ, ಆಲ್ರೆಡಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಪ್ರಿಪೇರ್ ಮಾಡಿರ್ತೀರ. ಸೊ ಇಲ್ಲಿ ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್ ಏನು ಬರೆದಿರ್ತೀರ, ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್ ಏನು ಮೆನ್ಷನ್ ಮಾಡಿರ್ತೀರ, ಇಲ್ಲಿ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಇಲ್ಲಿ ಬರೆದಿದ್ದೀರಲ್ವಾ. ಸೊ ಇದು ಕ್ಯಾಪಿಟಲ್ ಅಮೌಂಟ್ಸ್. ಅರ್ಥ ಆಗ್ತಿದೆಯಾ? ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ ಏನು ಬರ್ದಿದ್ದೀರಾ ಇದು ನಿಮಗೆ ಇಲ್ಲಿ ಕ್ಯಾಪಿಟಲ್ ಅಮೌಂಟ್ಸ್ ವ್ಯಾಲ್ಯೂ. ಅರ್ಥ ಆಗ್ತಿದೆಯಾ? ಸೊ ಎದು ವ್ಯಾಲ್ಯೂ ತೊಗೊತೀರಾ, ಬಿದು ವ್ಯಾಲ್ಯೂ, ಸಿದು ವ್ಯಾಲ್ಯೂ ತೊಗೊಳ್ತೀರಾ. ಸೊ ಅದನ್ನು ಏನು ಮಾಡ್ತೀರಾ, ಔಟರ್ ಕಾಲಮಲ್ಲಿ ಬರ್ಕೊಳ್ತೀರಾ. ಸೊ ಇಲ್ಲಿ ವ್ಯಾಲ್ಯೂಸ್ ಯಾವ ತೊಗೋಬೇಕು ಅಂತ ಗೊತ್ತಾಯ್ತಲ್ವ. ಕ್ಯಾಪಿಟಲ್ಸ್ ಬಂದು ಓಲ್ಡ್ ಬ್ಯಾಲೆನ್ಸ್ ಶೀಟ್ ಇರೋದನ್ನು ತೊಗೊಳ್ಬಾರ್ದು. ನೀವು ಯಾವುದನ್ನು ತೊಗೋಬೇಕು? ಕ್ಯಾಪಿಟಲ್ಸ್ ಬಂದಾಗ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಟು ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್ ಬಂದಿರುತ್ತಲ್ವಾ, ಟು ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್. ಸೊ ಈ ವ್ಯಾಲ್ಯೂಸ್ನ ನೀವು ಕನ್ಸಿಡರ್ ಮಾಡಬೇಕು. ಸೊ ಬ್ಯಾಲೆನ್ಸ್ ಶೀಟಲ್ಲಿ ಕ್ಯಾಪಿಟಲ್ ಅಕೌಂಟ್ಸ್ ಇತ್ತು. ಸೊ ಮತ್ತು ಓಕೆ ಕ್ಯಾಪಿಟಲ್ಸ್ ಆಯಿತು. ಫರ್ದರ್ ಏನಾದರೂ ಇನ್ಫಾರ್ಮೇಷನ್ ಕೊಟ್ಟಿದ್ದಾರಾ? ಬ್ಯಾಂಕ್ ಓವರ್ ಡ್ರಾಫ್ಟ್ ಆಗಿರ್ಬೋದು, ಬಿಲ್ಸ್ ಪೇಬಲ್ ಆಗಿರ್ಬೋದು, ಅಥವಾ ಲೋನ್ಸ್ ಆಗಿರ್ಬೋದು. ಸೊ ಇನ್ನೇನಿಲ್ಲ ಫರ್ದರ್. ಸೊ ಇಷ್ಟು ಐಟಮ್ಸ್ ಕೊಟ್ಟಿದ್ದಾರೆ, ನಾವು ಇಷ್ಟು ಐಟಮ್ಸ್ ಬರ್ದಿದ್ದೀವಿ. ಸೊ ಫರ್ದರ್ ಏನಾದರೂ ಕೊಟ್ಟರೆ ಫರ್ದರ್ ಬರ್ಕೋಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ಬೇರೆ ಪ್ರಾಬ್ಲಮಲ್ಲಿ ತೋರಿಸ್ತೀನಿ. ಸೊ ಈ ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾರೆ ನೋಡಿ, ಕ್ರೀಡಾಸ್ ಕೊಟ್ಟಿದ್ದಾರೆ, ಕ್ರೀಡಾಸ್ ಬರ್ಕೊತೀವಿ. ಎಕ್ಸ್ಟ್ರಾ ಬಿಲ್ಸ್ ಪೇಬಲ್ ಕೊಟ್ಟಿದ್ದಾರೆ. ಸೊ ಸೇಮ್ ಇಲ್ಲಿ ಏನು ಬರ್ತೀರಾ, ಬಿಲ್ಸ್ ಪೇಬಲ್ ಅಂತ ಬರ್ಕೊಳ್ತೀರಾ, ಬಿಲ್ಸ್ ಪೇಬಲ್. ಸೊ ವ್ಯಾಲ್ಯೂ ಅಲ್ಲಿ ಏನು ಕೊಟ್ಟಿದ್ದಾರೆ, ವ್ಯಾಲ್ಯೂ ಏನು ಕೊಟ್ಟಿದ್ದಾರೆ 4,000. ಸೇಮ್ ಇಲ್ಲಿ 4,000 ಅಂತ ತೊಗೊಳ್ತೀರಾ. ಸೊ ನ್ಯೂ ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡುವಾಗ ಓಲ್ಡ್ ಬ್ಯಾಲೆನ್ಸ್ ಶೀಟ್ನ ನೋಡಿಕೊಂಡು ಪ್ರಿಪೇರ್ ಮಾಡಬೇಕು. ಅಲ್ಲಿ ಏನು ಕೊಟ್ಟಿದ್ದಾರೆ ಎಲ್ಲ ತೊಗೊತೀವಿ ನೋಡಿ. ಇಲ್ಲಿ ಕ್ರೆಡಿಟಾರ್ಸ್, ಬಿಲ್ಸ್ ಪೇಬಲ್ ಆಯಿತು. ರಿಸರ್ವ್ ಬರ್ಕೋಬೇಕಾ? ಮತ್ತೆ ಒಂದು ನೆನಪಲ್ಲಿ ಇಟ್ಕೋಬೇಕು, ರಿಸರ್ವ್ ತೊಗೊಳ್ಳೋಷ್ಟಿಲ್ಲ. ಬಿಕಾಸ್ ರಿಸರ್ವನ್ನು ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ರಿಸರ್ವ್ಗೆ ಎಲ್ಲಿ ಟ್ರಾನ್ಸ್ಫರ್ ಮಾಡ್ತೀವಿ? ರಿಸರ್ವ್, ಜನರಲ್ ರಿಸರ್ವ್ ಇವೆಲ್ಲನೂ ಎಲ್ಲಿಗೆ ಟ್ರಾನ್ಸ್ಫರ್ ಮಾಡ್ತೀವಿ? ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಸೊ ಅದು ಬ್ಯಾಲೆನ್ಸ್ ಶೀಟ್ಗೆ ಬರೋದಿಲ್ಲ. ನ್ಯೂ ಬ್ಯಾಲೆನ್ಸ್ ಶೀಟಲ್ಲಿ ರಿಸರ್ವ್ ಬರೋದಿಲ್ಲ. ಬಿಕಾಸ್ ಅದನ್ನು ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಕ್ಲಿಯರ್ ಆಯಿತು? ಲಯಬಿಲಿಟಿ ಸೈಡ್ ಆಯಿತು. ಸೊ ಅಸೆಟ್ ಸೈಡ್ ಬನ್ನಿ. 1 by 1 ಪ್ಲಾಂಟ್ ಆ್ಯಂಡ್ ಮಿಷನರಿ ನೋಡಿ, ಪ್ಲಾಂಟ್ ಆ್ಯಂಡ್ ಮಿಷನರಿ. ಸೊ ಪ್ಲಾಂಟ್ ಆ್ಯಂಡ್ ಮಿಷನರಿ ಮತ್ತು ಈ ಥರ ಅಸೆಟ್ಸ್ ಕೊಟ್ಟಾಗ ನಿಮಗೆ ರಿವ್ಯಾಲ್ಯೂಷನ್ ಅಕೌಂಟಲ್ಲಿ ಬಂದಿರುತ್ತೆ. ಸೊ ಯಾವ ರೀತಿ ತೊಗೊಂಡಿರ್ತೀರ ಅಂದರೆ, ಸೊ ಒಂದು ಅದ್ರ ವ್ಯಾಲ್ಯೂ ಇನ್ಕ್ರೀಸ್ ಆಗಿರುತ್ತೆ ಅಥವಾ ಅದ್ರ ವ್ಯಾಲ್ಯೂ ಡಿಕ್ರೀಸ್ ಆಗಿರುತ್ತೆ. ಸೊ ಡಿಕ್ರೀಸ್ ಮೀನ್ಸ್ ಡಿಪ್ರಿಷಿಯೇಷನ್ ಕೊಟ್ಟಿರ್ಬೋದು, ಅಥವಾ ಇನ್ಕ್ರೀಸ್ ಮೀನ್ಸ್ ಅಪ್ರಿಷಿಯೇಷನ್ ಕೊಟ್ಟಿರ್ಬೋದು, ಅಥವಾ ರಿವ್ಯಾಲ್ಯೂಡ್ ಆಗಿರ್ಬೋದು. ರೀಸನ್ಸ್ ಅಂತ ಏನಾಗಿರುತ್ತೆ, ಅಸೆಟ್ಸು ಇನ್ಕ್ರೀಸ್ ಆರ್ ಡಿಕ್ರೀಸ್ ಆಗಿರುತ್ತೆ. ಅದಾಗಿದೆಯಾ? ಸೊ ನಿಮಗೆ ಅರ್ಥ ಆಗಿಲ್ಲ ಅಂದರೆ ಬ್ಯಾಲೆನ್ಸ್ ಶೀಟು ನಿಮ್ಗೆ ಹೇಳಿದ್ದೀನಿ ಆಲ್ರೆಡಿ, ಫಸ್ಟ್ ಇಯರ್ ಫೈನಲ್ ಅಕೌಂಟ್ ಒಂದ್ಸಲಿ ನೋಡಿ ಅಂತ. ಸೊ ಅಲ್ಲಿ ಬ್ಯಾಲೆನ್ಸ್ ಶೀಟ್ ಯಾವ ರೀತಿ ನೀವು ಪ್ರಿಪೇರ್ ಮಾಡಿದ್ದೀರಾ ಅಂತ. ಸೊ ಈ ಥರ ತೊಗೊತೀರಾ, ವ್ಯಾಲ್ಯೂಸ್ ತೊಗೊತೀರಾ. ಫಾರ್ ಎಕ್ಸಾಂಪಲ್ ನಾನು ಮಾಡ್ತಾಯಿದ್ದೀನಿ. ಸೊ ಅಲ್ಲಿ ಏನಾದರೂ ಪ್ಲಾಂಟ್ ಆ್ಯಂಡ್ ಮಿಷನರಿ ವ್ಯಾಲ್ಯೂ ನಾನು ಅಸ್ಯೂಮ್ ಮಾಡ್ಕೊತಾ ಇದ್ದೀನಿ. ನಾನು ಡಿಪ್ರಿಷಿಯೇಷನ್ ಆಗಿದೆ ಅಂತ ಅಸ್ಯೂಮ್ ಮಾಡ್ಕೊತೀನಿ. ಡಿಪ್ರಿಷಿಯೇಷನ್ ಆಗಿದೆ ಅಂತ ನಾನು ಅಸ್ಯೂಮ್ ಮಾಡ್ಕೊತಾ ಇದ್ದೀನಿ ಪ್ಲಾಂಟ್ ಆ್ಯಂಡ್ ಮಿಷನರಿದು. ನೋಡಿ ಇಲ್ಲಿ ಅದೇ ಇದೆ, ಪ್ಲಾಂಟ್ ಆ್ಯಂಡ್ ಮಿಷನರಿ ಇಸ್ ಟು ಬಿ ಡಿಪ್ರಿಷಿಯೇಟ್ ಬೈ 10%. ಡಿಪ್ರಿಷಿಯೇಷನ್ ಮೀನ್ಸ್ ಅಂದ್ರೆ ಏನಾಗುತ್ತೆ, ವ್ಯಾಲ್ಯೂ ಏನಾಗುತ್ತೆ, ಡಿಪ್ರಿಷಿಯೇಷನ್ ಅಂದರೆ ಕಡಿಮೆ ಆಗೋದು, ಡಿಕ್ರೀಸ್ ಆಗೋದಲ್ವಾ. ಸೊ ಡಿಕ್ರೀಸ್ ಆಗಿದೆ ಎಲ್ಲಿ ಬರ್ದಿರ್ತೀರಾ, ಡೆಬಿಟ್ ಸೈಡ್ ಬರ್ದಿರ್ತೀರಾ. ಸೊ ಕಡಿಮೆ ಆಗೋದು, ಕಡಿಮೆ ಅಂದರೆ ಮೈನಸ್ ಅಲ್ವಾ. ಸೊ ಇಲ್ಲೇನು ಮಾಡಬೇಕು, ಅದನ್ನು ಲೆಸ್ ಮಾಡಬೇಕು, ಲೆಸ್. ಅಲ್ಲಿ ರಿವ್ಯಾಲ್ಯೂಷನಲ್ಲಿ ಏನು ತೊಗೊಂಡಿರ್ತೀರ ವ್ಯಾಲ್ಯೂ 10% ಅಂದರೆ ಅವ್ರು ಎಷ್ಟು ಕೊಟ್ಟಿದ್ದಾರೆ 10%. ಸೊ ಇದ್ರ ಮೇಲೆ 10% ಮಾಡಿರ್ತೀರಾ. 12,000 ಮೇಲೆ 10% ಅಂದರೆ 1,200 ರಿವ್ಯಾಲ್ಯೂಷನ್ ಎಲ್ಲ ಕೊಂಡ್ರೆ ತೊಗೊಂಡಿರ್ತೀರ. ಆ ವ್ಯಾಲ್ಯೂನ ಇಲ್ಲಿ ಮತ್ತೆ ತೊಗೋಬೇಕು 1,200ನ. ಸೊ ಈ ವ್ಯಾಲ್ಯೂನಲ್ಲಿ ಈ ವ್ಯಾಲ್ಯೂ ಲೆಸ್ ಮಾಡಿಬಿಟ್ಟು ಬಂದಿರೋ ವ್ಯಾಲ್ಯೂನ ಅನ್ಬೇಕು ಔಟ್ ಸೈಡ್ ಹಾಕೋಬೇಕು. ಕ್ಲಿಯರ್? ಓಕೆ, ನೆಕ್ಸ್ಟ್ ಒನ್ ಸ್ಟಾಕ್ ಇದೆ. ಸೊ ಸ್ಟಾಕ್ನ ನಾನು ಅಲ್ಲಿ ರಿವ್ಯಾಲ್ಯೂಷನ್ ಅಕೌಂಟಲ್ಲಿ ಜಾಸ್ತಿ ಆಗಿದೆ ಅಂದ್ಕೊಂಡಿರ್ತೀನಿ. ಫಾರ್ ಎಕ್ಸಾಂಪಲ್ ರಿವ್ಯಾಲ್ಯೂಡ್ ಆಗಿರುತ್ತೆ, ರಿವ್ಯಾಲ್ಯೂಡಲ್ಲಿ ಜಾಸ್ತಿ ಆಗಿರುತ್ತೆ. ಸೊ ಎಷ್ಟು, ಫಾರ್ ಎಕ್ಸಾಂಪಲ್ 1,000 ರೂಪೀಸ್ ಜಾಸ್ತಿ ಆಗಿರುತ್ತೆ ಅಂದ್ಕೊಳ್ಳಿ. 1,000 ರೂಪೀಸ್ ಏನು ಮಾಡಬೇಕು, ಈ ವ್ಯಾಲ್ಯೂಲಿ ಈ ವ್ಯಾಲ್ಯೂ ಆ್ಯಡ್ ಮಾಡಬೇಕು. ಆ್ಯಡ್ ಅಂತ ಬರ್ತೀನಲ್ವಾ, ಆ್ಯಡ್ ಔಟರ್ ಕಾಲಮಲ್ಲಿ. ಸೊ ಟೋಟಲ್ ಅಮೌಂಟ್ ಹಾಕ್ಕೋಬೇಕು. ಸೊ ಲೆಸ್ ಆ್ಯಡು ಹೆಂಗೆ ಹಾಕ್ಕೋಬೇಕು ಅಂದರೆ, ಸೊ ಬೇಸ್ಡ್ ಆನ್ ರಿವ್ಯಾಲ್ಯೂಷನ್ ಅಕೌಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಈ ಅಕೌಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ ಲೆಸ್ ಹೆಂಗೆ ಬರುತ್ತೆ, ಆ್ಯಡ್ ಹೆಂಗೆ ಬರುತ್ತೆ ಅಂತ. ಗೊತ್ತಲ್ವಾ? ಲೆಸ್ ಹೆಂಗೆ ಬಂದರೆ ಇದ್ರ ವ್ಯಾಲ್ಯೂ ಡೆಬಿಟ್ ಸೈಡ್ ಬಂದಿದ್ರೆ ಅದ್ರ ಮೇಲೆ ಕಡಿಮೆ ಆಗಿರುತ್ತೆ ಅಂತ. ಅದೇ ನೀವು ಕ್ರೆಡಿಟ್ ಸೈಡ್ ಅಸೆಟ್ ವ್ಯಾಲ್ಯೂ ಬರೆದಿದ್ರೆ ಜಾಸ್ತಿ ಆಗಿದೆ ಅಂತ, ಆ್ಯಡ್. ಇಲ್ಲಿದ್ರೆ ಲೆಸ್ಸು, ಇಲ್ಲಿದ್ರೆ ಆ್ಯಡ್. ಸೊ ಇದು ಅರ್ಥ ಆಗಿಲ್ಲ ಅಂದರೆ ಫಸ್ಟ್ ಕ್ಲಾಸ್ ನಿಮಗೆ ಫೈನಲ್ ಅಕೌಂಟ್ಸ್ ಅಲ್ಲಿ ನೋಡಿ.
ಫಸ್ಟ್ ಪಿ ಯುದು ನಾನು ಕಂಪಲ್ಸರಿ ಫಸ್ಟ್ ನಿಮ್ಗೆ ಹೇಳ್ತಾ ಇದ್ದೀನಿ. ಫಸ್ಟ್ ಪಿ ಯುದು ಫೈನಲ್ ಅಕೌಂಟ್ಸ್ ನೋಡಿ ಅಂತ ಹೇಳ್ತಾನೆ ಇದ್ದೀನಿ. ಸೊ ಇವತ್ತಾದರೂ ಟ್ರೈ ಮಾಡಿ ನೋಡೋದಕ್ಕೆ, ನೋಟ್ಸಸ್ ಓಪನ್ ಮಾಡಿಬಿಟ್ಟು ಫೈನಲ್ ಅಕೌಂಟ್ಸ್ ಒಂದ್ಸಲಿ ನೋಡಿ, ಅದಾಗಿದೆ ಬ್ಯಾಲೆನ್ಸ್ ಶೀಟ್ ಒಂದ್ಸಲಿ ನೋಡಿ ಯಾವ ರೀತಿ ಮಾಡಿದ್ದೀರಾ ಅಂತ. ಸೊ ಎರಡಕ್ಕೂ ನಿಮಗೆ ರಿಲೇಟೆಡೇ ಇರುತ್ತೆ, ಕೆಲವೊಂದು ಡಿಫ್ರೆನ್ಸ್ ಇರುತ್ತೆ ಅಷ್ಟೇ. ಸೊ ಮ್ಯಾಕ್ಸಿಮಮ್ 80% ಒಂದೇ ನಿಮ್ಮ ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡ್ತೀರಾ ಅಲ್ಲಿ ಇಲ್ಲಿ. ಅರ್ಥ ಆಗ್ತಿದೆಯಾ? ಸ್ಟಾಕ್ ಆಯಿತು. ನೆಕ್ಸ್ಟ್ ಫರ್ನಿಚರ್. ಸೊ ಫರ್ನಿಚರಲ್ಲಿ ನೀವು ರಿವ್ಯಾಲ್ಯೂಷನ್ ಅಕೌಂಟಲ್ಲಿ ತೊಗೊಂಡಿಲ್ಲ ಅನ್ಕೊತೀನಿ ನಾನು ಫರ್ನಿಚರ್. ಸೊ ರಿವ್ಯಾಲ್ಯೂಷನ್ ಅಕೌಂಟಲ್ಲಿ ಇನ್ಕ್ರೀಸ್ ಆಗಿಲ್ಲ, ಡಿಕ್ರೀಸ್ ಆಗಿಲ್ಲ. ಸೊ ಫರ್ನಿಚರ್ ಬಗ್ಗೆ ಅಡ್ಜಸ್ಟ್ಮೆಂಟಾಗಿ ಕೊಟ್ಟಿಲ್ಲ ಅಂದ್ಕೊಳ್ಳಿ. ಸೊ ಏನು ಮಾಡ್ತೀರಾ, ಏನಿದು ಡೈರೆಕ್ಟ್ ವ್ಯಾಲ್ಯೂ ತೊಗೊಂಬಿಡ್ಬೇಕಷ್ಟೇ. ಅಡ್ಜಸ್ಟ್ಮೆಂಟಲ್ಲಿ ಸರ್ಟನ್ ಸೆಟ್ದು ಅಡ್ಜಸ್ಟ್ಮೆಂಟಲ್ಲಿ ಏನೂ ಇಲ್ಲ ಅಂದ್ಕೊಳ್ಳಿ, ಆ ವ್ಯಾಲ್ಯೂನ ಏನು ಮಾಡ್ತೀರಾ, ಡೈರೆಕ್ಟಾಗಿ ತೊಗೊತೀರಾ. ಫಾರ್ ಎಕ್ಸಾಂಪಲ್ ಅಡ್ಜಸ್ಟ್ಮೆಂಟಲ್ಲಿ ಇದ್ದರೆ ಏನು ಮಾಡ್ತೀರಾ, ಲೆಸ್ ಆಗಿದ್ರೆ ಲೆಸ್ ತೊಗೊತೀರಾ, ಆ್ಯಡ್ ಆಗಿದ್ರೆ ಆ್ಯಡ್ ತೊಗೊತೀರಾ. ಅದಾಗ್ಯಾ? ಸೊ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, ಸನ್ಡ್ರಿ ಡೆಬಿಟಾರ್ಸ್. ಸೊ ಏನು ಇದೆ ವ್ಯಾಲ್ಯೂಸ್ ತೊಗೊಳ್ಳಿ. ನೆಕ್ಸ್ಟ್ ಕ್ಯಾಶ್. ನೋಡಿ ಕ್ಯಾಶ್ ಬಗ್ಗೆ ಇಂಪಾರ್ಟೆಂಟ್. ನೋಡಿ ಕ್ಯಾಶ್ ಕೊಟ್ಟಾಗ ಇಂಪಾರ್ಟೆಂಟ್ ಇದು. ಕ್ಯಾಶ್ ಕೊಟ್ಟಾಗ ನೋಡಿ ಇಲ್ಲಿ ಕ್ಯಾಶ್ ವ್ಯಾಲ್ಯೂ ಏನು ಕೊಟ್ಟಿದ್ದಾರೆ, 2000. ನಿಮಗೆ ನಾನು ವ್ಯಾಲ್ಯೂಸ್ ಬರೀತಾ ಇದ್ದೀನಿ, 2000 ಪ್ಲಸ್. ಸೊ ನೆನಪಲ್ಲಿ ಇಟ್ಕೋಬೇಕು, ಕ್ಯಾಶ್ಗೆ ಅಡಿಷ್ನಲ್ ಆಗಿ ಇನ್ನು 2 ಥಿಂಗ್ಸ್ನ ಆ್ಯಡ್ ಮಾಡಬೇಕು. ಕ್ಯಾಶ್ ಅಂತ ಬರೆದು ಕ್ಯಾಶ್ಗೆ 2 ಥಿಂಗ್ಸ್ನ ಆ್ಯಡ್ ಮಾಡಬೇಕು. ನೋಡಿ ಕ್ಯಾಶ್ 2000, ಅವ್ರು ಕೊಟ್ಟಿರೋ ಬ್ಯಾಲೆನ್ಸ್ ಶೀಟ್ ಇಲ್ಲರೋ ಕ್ಯಾಶ್ನ ತೊಗೊಂಡಿದ್ದೀನಿ 2000. ಸೊ ಇದ್ರ ಜೊತೆಯಲ್ಲಿ ನ್ಯೂ ಪಾರ್ಟ್ನರ್ ಕ್ಯಾಪಿಟಲ್ ಅಮೌಂಟ್, ಯಾರ್ದು, ನ್ಯೂ ಪಾರ್ಟ್ನರ್ದು ಕ್ಯಾಪಿಟಲ್ ಅಮೌಂಟ್ ಮತ್ತು ನ್ಯೂ ಪಾರ್ಟ್ನರ್ದು ಗುಡ್ ವಿಲ್ ಎರಡನ್ನೂ ಆ್ಯಡ್ ಮಾಡಬೇಕು. ಅದಾಗಿದೆಯಾ? ನ್ಯೂ ಪಾರ್ಟ್ನರ್ ಕ್ಯಾಪಿಟಲ್ ಅಮೌಂಟು ಮತ್ತು ಗುಡ್ ವಿಲ್ ಎರಡನ್ನೂ ಆ್ಯಡ್ ಮಾಡಬೇಕು. ನೋಡಿ ಕ್ಯಾಪಿಟಲ್ ಅಮೌಂಟ್ ಎಷ್ಟಿದೆ, 10,500 ಪ್ಲಸ್ ಗುಡ್ ವಿಲ್ ಎಷ್ಟಿದೆ, 8,500 ಇದೆ. ನೋಡಿ ಎಲ್ಲರಿಗೂ ಅರ್ಥ ಮಾಡ್ಕೊಳ್ಳಿ. ಸೊ ಇನ್ನೂ ಅಡ್ಜಸ್ಟ್ಮೆಂಟ್ಸ್ ಬರುತ್ತೆ. ಸೊ ಎಲ್ಲರಿಗೂ ನೀವು ಅರ್ಥ ಆದರೆ ಓಕೆ. ಇದು ಕೇಸ್ 1 ಅಂದ್ಕೊಳ್ಳಿ, ರಿಟೈನ್ ಅಂದ್ಕೊಳ್ಳಿ. ಸೊ ಸೊ ಕೇಸ್ 1 ರಿಟೈನ್ ಅಂದ್ಕೊಳ್ಳಿ. ಇದು ರಿಟೈನಲ್ಲಿ ಕ್ಯಾಶ್ ನೋಡಿ, ಕ್ಯಾಶ್ ಕೊಟ್ಟಾಗ ಸೊ ಕ್ಯಾಶ್ ವ್ಯಾಲ್ಯೂ 2000 ತೊಗೊಳ್ತೀರಾ, ಪ್ಲಸ್ ಅದಕ್ಕೆ ಏನೇನು ಆ್ಯಡ್ ಮಾಡ್ತೀರಾ, 10,000 ನ್ಯೂ ಪಾರ್ಟ್ನರ್ ಕ್ಯಾಪಿಟಲ್ ಅಮೌಂಟ್ ಆ್ಯಡ್ ಮಾಡ್ತೀರಾ, ಪ್ಲಸ್ ಗುಡ್ ವಿಲ್ನ ಆ್ಯಡ್ ಮಾಡ್ತೀರಾ. ಬಂದಿರೋದನ್ನ ಏನು ಮಾಡ್ತೀರಾ, ಔಟರ್ ಕಾಲಮಲ್ಲಿ ತೊಗೊಳ್ತೀರಾ. ಯಾವಾಗ, ರಿಟೈನ್ಡ್. ಸಪೋಸ್ ಹಾಫ್ ಆಫ್ ದಿ ಗುಡ್ ವಿಲ್ ವಿತ್ಡ್ರಾ ಆಗಿರುತ್ತೆ ಅಂದ್ಕೊಳ್ಳಿ, ಹಾಫ್ ಆಫ್ ದಿ ಗುಡ್ ವಿಲ್ ವಿತ್ಡ್ರಾ ಆಗಿದೆ ನೋಡಿ. ಅವಾಗ ಕ್ಯಾಶಲ್ಲಿ ಏನು ತೊಗೋಬೇಕು ಅಂದರೆ, ಕ್ಯಾಶಲ್ಲಿ ಸೇಮ್ ಕ್ಯಾಶ್ ವ್ಯಾಲ್ಯೂ ಏನಿರುತ್ತೋ ಕ್ಯಾಶ್ ವ್ಯಾಲ್ಯೂ ಅಂತ ತೊಗೋಬೇಕು 2000 ಪ್ಲಸ್ ನ್ಯೂ ಪಾರ್ಟ್ನರ್ ಕ್ಯಾಪಿಟಲ್ ಅಮೌಂಟ್ ಸೇಮ್, ಏನು ಚೇಂಜ್ ಇಲ್ಲ, 10,500 ತೊಗೋಬೇಕು. ಬಟ್ ಇಲ್ಲಿ ಚೇಂಜಸ್ ಆಗೋದು ಅಂದರೆ ಗುಡ್ ವಿಲಲ್ಲಿ ಚೇಂಜಸ್ ಆಗುತ್ತೆ. ಸೊ ಏನು ಚೇಂಜ್ ಆಗುತ್ತೆ, ಗುಡ್ ವಿಲಲ್ಲಿ ಹಾಫ್ ಆಫ್ ದಿ ಗುಡ್ ವಿಲ್ ಅಲ್ಲ ರಿಟರ್ನ್ ಆಫ್ ಆಗಿರೋದು. ಅವಾಗ ಏನು ಮಾಡ್ತೀರಾ, ಫುಲ್ಲಿ ಗುಡ್ ವಿಲ್ ತೊಗೊಂಬಿಡಿ, 8,500 ತೊಗೋಬಿಡಿ. ಮತ್ತು ಮೈನಸ್ ಹಾಫ್ ಆಫ್ ದಿ ಗುಡ್ ವಿಲ್ ರಿಟರ್ನ್ ಆಫ್ ಆಗಿರುತ್ತಲ್ವಾ, ಹಾಫ್ ಆಫ್ ದಿ ಗುಡ್ ವಿಲ್ ರಿಟರ್ನ್ ಆಫ್ ಆಗಿರುತ್ತೆ. ಸೊ ಆಫ್ ಅಂದರೆ 8,500ಅಲ್ಲಿ ಆಫ್ ರಿಟರ್ನ್ ಆಫ್ 4,250 ರಿಟರ್ನ್ ಆಫ್ ಆಗಿರುತ್ತೆ. ಹಾಫ್ ಆಫ್ ದಿ ಗುಡ್ ವಿಲ್ ರಿಟರ್ನ್ ಆಫ್ ಆಗಿರುತ್ತಲ್ವ ಅಡ್ಜಸ್ಟ್ಮೆಂಟಲ್ಲಿ, ಅವಾಗ ಏನು ಮಾಡಬೇಕು, 8,500 ಮೈನಸ್ 4,250 ರಿಟರ್ನ್ ಆಫ್ ಆಗಿರುತ್ತೆ. ಸೊ ಇದ್ರ ವ್ಯಾಲ್ಯೂ ಮಾಡಿಬಿಟ್ಟು ಫೈನಲ್ ಆನ್ಸರ್ ಬರೀಬೇಕಾಗುತ್ತೆ. ಅರ್ಥ ಆಗ್ತಿದೆಯಾ? ಅದೇ ಫುಲ್ಲಿ ವಿತ್ಡ್ರಾ ಕೊಟ್ಟಾಗ ಸೇಮ್ ಕ್ಯಾಶ್ ವ್ಯಾಲ್ಯೂ ತೊಗೊತೀರಾ 2000. ಸೊ ಇಲ್ಲಿ 2000 ತೊಗೊತೀರಾ, ಪ್ಲಸ್ ನ್ಯೂ ಪಾರ್ಟ್ನರ್ ಕ್ಯಾಪಿಟಲ್ ಅಮೌಂಟ್ ತೊಗೊತೀರಾ, ಏನೂ ಚೇಂಜ್ ಇಲ್ಲ. ನೆಕ್ಸ್ಟ್ ಗುಡ್ ವಿಲ್ ಎಷ್ಟಿದೆ, 8,500 ತೊಗೊಳ್ತೀರಾ. ಸೊ ಅಡ್ಜಸ್ಟ್ಮೆಂಟಲ್ಲಿ ಏನು ಕೊಡಿ ನಿಮಗೆ, ಫುಲ್ಲಿ ವಿತ್ಡ್ರಾ. ಸೊ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಏನು ಮಾಡ್ತೀರಾ, ಫುಲ್ಲಿ ವಿತ್ಡ್ರಾ ಮಾಡಿಬಿಟ್ಟಿರ್ತೀರಾ. ಅರ್ಧಯಾ? ಸೊ ಅವಾಗ ನೀವೇನು ಮಾಡಬೇಕು, ಇಲ್ಲಿ ಅಷ್ಟೇ ಮೈನಸ್ 8,500 ಫುಲ್ಲಿ ತೊಗೊಂಬಿಡ್ಬೇಕು. ಹಾಫ್ ಅಂದಾಗ 4,250, ರಿಟೈನ್ ಅಂದಾಗ ಇದು ಯಾವುದೇ ನಿಮ್ಗೆ ಮೈನಸ್ ವ್ಯಾಲ್ಯೂ ಬರೋದಿಲ್ಲ. ರಿಟೈನ್ ಅಂದರೆ ಹಾಫ್ ಅಂದಾಗ 4,250 ಬರುತ್ತೆ, ಇದರಲ್ಲಿ ಹಾಫ್. ಫುಲ್ಲಿ ಅಂದಾಗ ಇದು ಫುಲ್ಲಿ ವಿತ್ಡ್ರಾ ಮಾಡಬೇಕು. ಸೊ ಅವಾಗ ಏನಾಗುತ್ತೆ, 8,500 ಇದು ಕ್ಯಾನ್ಸಲ್ ಆಗುತ್ತೆ. ಸೊ ಇವೆರಡು ಆ್ಯಡ್ ಮಾಡಿಬಿಟ್ಟು ನೀವು ಔಟರ್ ಕಾಲಮಲ್ಲಿ ಹಾಕ್ಕೋಬೇಕಾಗುತ್ತೆ. ಸೊ ಕ್ಯಾಶ್ಗೆ ಅರ್ಥ ಆಯ್ತಲ್ವಾ? ಸೊ ಇದು ಕ್ಯಾಶ್ ಸ್ವಲ್ಪ ಕನ್ಫ್ಯೂಸ್ ಆಗಿರುತ್ತೆ. ಸೊ ಒಂದು ಪ್ರಾಬ್ಲಮ್ ಮಾಡಿದಾಗ ಈಸಿಯಾಗಿ ಕ್ಲಾರಿಟಿ ಇರುತ್ತೆ. ನೋಡಿ ಕ್ಯಾಶ್ಗೆ ಏನೇನು ಆ್ಯಡ್ ಮಾಡಬೇಕಂದ್ರೆ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ಕ್ಯಾಶ್ ಬಂದಾಗ ಕ್ಯಾಶ್ಗೆ ಏನೇನು ಆ್ಯಡ್ ಮಾಡಬೇಕು ಅಂದರೆ, ಸೊ ಕಾನ್ಸೆಪ್ಟ್ ಅಂತ ಇಟ್ಕೊಂಡ್ರೆ ಓಕೆ. ನೋಡಿ ಕ್ಯಾಶ್ ಬಂದಾಗ ಬ್ಯಾಲೆನ್ಸ್ ಶೀಟಲ್ಲಿ ಕ್ಯಾಶ್ ಬಂದಾಗ ಏನೇನು ಆ್ಯಡ್ ಮಾಡಬೇಕು, ಒಂದು ಕ್ಯಾಶ್ ವ್ಯಾಲ್ಯೂನ ಆ್ಯಡ್ ಮಾಡಬೇಕು. ಕ್ಯಾಶ್ ವ್ಯಾಲ್ಯೂ ಏನು ಕೊಟ್ಟಿರ್ತಾರೆ ಬ್ಯಾಲೆನ್ಸ್ ಶೀಟಲ್ಲಿ ಅದನ್ನೇ ಆ್ಯಡ್ ಮಾಡಬೇಕು. ಪ್ಲಸ್ ಅದ್ರ ಜೊತೆಯಲ್ಲಿ ನ್ಯೂ ಪಾರ್ಟ್ನರ್ ಕ್ಯಾಪಿಟಲ್ ಅಮೌಂಟ್
ನ್ಯೂ ಪಾರ್ಟ್ನರ್, ಕ್ಯಾಪಿಟಲ್ ಅಮೌಂಟ್ ಆ್ಯಡ್ ಮಾಡಬೇಕು, ಪ್ಲಸ್ ಗುಡ್ ವಿಲ್ನ ಆ್ಯಡ್ ಮಾಡಬೇಕು. ಸೊ ಈ 3 ಥಿಂಗ್ಸ್ನ ನೆನಪಲ್ಲಿ ಇಟ್ಕೊಳ್ಳಿ. ಕ್ಯಾಶ್ ಬಂದಾಗ ಬ್ಯಾಲೆನ್ಸ್ ಶೀಟಲ್ಲಿ ಕ್ಯಾಶ್ ವ್ಯಾಲ್ಯೂ ತೊಗೊಳ್ಬೇಕು, ಪ್ಲಸ್ ನ್ಯೂ ಪಾರ್ಟ್ನರ್ ಕ್ಯಾಪಿಟಲ್ ಅಮೌಂಟ್ ತೊಗೋಬೇಕು, ಪ್ಲಸ್ ಗುಡ್ ವಿಲ್ ತೊಗೋಬೇಕು. ಈ 3 ಥಿಂಗ್ಸ್ನ ನೆನಪಲ್ಲಿ ಇಟ್ಕೊಳ್ಳಿ. ಸೊ ಮತ್ತೆ ಇದು ಮೈನಸ್ ಅಂತ ಬರ್ತಿದಲ್ವಾ, ಅದು ಫರ್ದರ್ ನೋಡ್ಕೊಳ್ಳೋಣ. ಸೊ ಇವಾಗಲೇ ಫಾರ್ಮೆಟಲ್ಲೇ ನಿಮಗೆ ಕನ್ಫ್ಯೂಸ್ ಆಗೋದು ಬೇಡ, ಅರ್ಧಯಾ? ಸೊ ಇಷ್ಟು ಮೇಲೆ ನೆನಪಿಟ್ಕೊಳ್ಳಿ. ಕ್ಯಾಶ್ ಕೊಟ್ಟಾಗ ಕ್ಯಾಶ್ ಇನ್ ಹ್ಯಾಂಡ್ ಆರ್ ಕ್ಯಾಶ್ ಅಟ್ ಬ್ಯಾಂಕ್ ಯಾವುದಾಗಿರ್ಬೋದು, ಕ್ಯಾಶ್ ಇನ್ ಹ್ಯಾಂಡ್ ಅಥವಾ ಕ್ಯಾಶ್ ಅಟ್ ಬ್ಯಾಂಕ್. ಕ್ಯಾಶ್ ವ್ಯಾಲ್ಯೂ ಇದ್ದಾಗ ಅದು ಏನೇನು ಆ್ಯಡ್ ಮಾಡಬೇಕು ಅಂದರೆ ಕ್ಯಾಶ್ ವ್ಯಾಲ್ಯೂ 2000 ತೊಗೋಬೇಕು, ಮತ್ತು ಅದ್ರ ಜೊತೆಯಲ್ಲಿ ನ್ಯೂ ಪಾರ್ಟ್ನರ್ ಕ್ಯಾಪಿಟಲ್ ಅಮೌಂಟ್ನ ತೊಗೋಬೇಕು, ಮತ್ತು ಗುಡ್ ವಿಲ್ ತೊಗೋಬೇಕು. ಕ್ಯಾಶ್ ವ್ಯಾಲ್ಯೂ ತೊಗೋಬೇಕು, ನ್ಯೂ ಪಾರ್ಟ್ನರ್ ಕ್ಯಾಪಿಟಲ್ ಅಮೌಂಟ್ ತೊಗೋಬೇಕು, ಪ್ಲಸ್ ಗುಡ್ ವಿಲ್ನ ತೊಗೋಬೇಕು. 3 ಆ್ಯಡ್ ಮಾಡಿಬಿಟ್ಟು ಔಟರ್ ಕಾಲಮಲ್ಲಿ ಹಾಕ್ಕೋಬೇಕು. ಸೊ ಇಷ್ಟು ಕಾನ್ಸೆಪ್ಟನ್ನ ನೆನಪಲ್ಲಿ ಇಟ್ಕೊಳ್ಳಿ ಸಾಕು, ಅರ್ಥಾಗಿದೆಯಾ? ಸೊ ಇಷ್ಟು ಆ್ಯಡ್ ಮಾಡಬೇಕು, ಔಟರ್ ಕಾಲಮ್ ಆಗಬೇಕು. ಸೊ ಮೈನಸ್ ಅಂತ ಹೇಳಿದ್ರಲ್ಲ, ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದಲ್ವಾ? ಸೊ ಇದು ಅರ್ಥ ಆಗದಿರೋದು ಬೇಡ. ಒಂದು ಪ್ರಾಬ್ಲಮ್ ಮಾಡೋಣ. ಪ್ರಾಬ್ಲಮಲ್ಲಿ ನಿಮಗೆ ಸಾಲ್ವ್ ಮಾಡಿದಾಗ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಅರ್ಥದಲ್ಲ ಬ್ಯಾಲೆನ್ಸ್ ಶೀಟ್, ಇದು ಫಾರ್ಮೆಟ್ ಆಫ್ ಬ್ಯಾಲೆನ್ಸ್ ಶೀಟ್. ಸೊ ನಿಮ್ಗೆ ಬ್ಯಾಲೆನ್ಸ್ ಶೀಟ್ ಅರ್ಥ ಆಗಬೇಕಂದ್ರೆ ಕ್ಲೀನಾಗಿ, ಸೊ ಇವಾಗಲೇ ಇನ್ನೊಂದ್ಸಲ ರಿಪೀಟ್ ಮಾಡ್ತಾಯಿನಿ. ಫಸ್ಟ್ PU ಫೈನಲ್ ಅಕೌಂಟ್ಸ್ ಒನ್ಸ್ ನೋಡಿ, ಅರ್ಥ ಆಗ್ತಿದೆಯಾ? ಸೊ ನೋಡಿದ್ರೆ ನಿಮ್ಗೆ ತುಂಬ ಈಸಿ ಆಗುತ್ತೆ. ಇಲ್ಲಾಂದರೆ ಮತ್ತೆ ಇನ್ನೂ ಸ್ವಲ್ಪ ಡಿಫಿಕಲ್ಟಿ ಆಗುತ್ತೆ. ಬ್ಯಾಲೆನ್ಸ್ ಶೀಟ್ ಕಲಿಯಲ್ಲ ಅಂತಲ್ಲ, ಸ್ವಲ್ಪ ಕನ್ಫ್ಯೂಸ್ ಆಗಿರುತ್ತೆ. ಸೊ ಇದು ಒನ್ಸ್ ನೋಡಿಬಿಟ್ರೆ ನೀವು ಕ್ಲಾರಿಟಿ ಬರುತ್ತೆ. ಸೊ ಮೇ ಬಿ ಎಲ್ಲರಿಗೂ ಬರುತ್ತೆ ಅನ್ಕೊತೀನಿ. ಫಸ್ಟ್ PUಯಲ್ಲಿ ಫೈನಲ್ ಅಕೌಂಟ್ಸ್ ಕಲ್ತಿದ್ದೀರಲ್ವ ಎಲ್ಲರೂ? ಸೊ ಓಕೆ ಸ್ಟೂಡೆಂಟ್ಸ್, ಇದು ರಿವ್ಯಾಲ್ಯೂಷನ್ ಕಂಡು ಆಯಿತು, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಕಂಪ್ಲೀಟ್ ಆಯಿತು, ನೀವು ಬ್ಯಾಲೆನ್ಸ್ ಶೀಟ್ ಕಂಪ್ಲೀಟ್. ಸೊ ಫಾರ್ಮೇಟ್ ಇನ್ನೊಂದ್ಸಲಿ, ಸೊ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಇನ್ನೊಂದ್ಸಲಿ ವೀಡಿಯೋಸ್ನ ರಿಪೀಟ್ ಮಾಡಿ ನೋಡಿ ಫಾರ್ಮೇಟ್ನ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಪ್ರಾಬ್ಲಮ್ ಸ್ಟಾರ್ಟ್ ಮಾಡೋಣ. ಪ್ರಾಬ್ಲಮ್ಸ್ ಇದೆಯಲ್ಲ 1 2 3. ಸೊ 1 by 1 ಪ್ರಾಬ್ಲಮ್ಸ್ನ ಸ್ಟಾರ್ಟ್ ಮಾಡ್ಕೊಂಡು ಹೋಗೋಣ. ಓಕೆ ಸ್ಟೂಡೆಂಟ್ಸ್, ಬಾಯ್.